ನಮಸ್ಕಾರ ಎಲ್ಲರಿಗೂ. ಎಲೆಕ್ಷನ್ ಬರ್ತಾ ಇದೆ, ಓಟ್ಗೋಸ್ಕರ ಎಲ್ಲರೂ ಮಾಡಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸೆಲೆಬ್ರಿಟೀಸ್ಗಳು ಕೂಡ ಮುಂದೆ ಬಂದು ವೋಟ್ ಮಾಡಿ ಜನರೇ ಅಂತ ಕೇಳ್ತಿದ್ದಾರೆ. ಆದರೆ ಪ್ರಶ್ನೆ ಬರೋದು ಅವರೆಲ್ಲ ಯಾಕೆ ಹೇಳಬೇಕೀಗೆ, ಯಾಕೆ ಅಂತಂದರೆ ವೋಟ್ ಯಾಕೆ ಮಾಡಬೇಕು ಅಂತ ಹೇಳಿ. ಮೂಲಭೂತವಾಗಿ ನಾವು ಈ ವಯಸ್ಸಿನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ವೋಟ್ ಮಾಡ್ತಿದ್ವಿ. ಆದರೆ ಈ ಯಂಗ್ಸ್ಟರ್ಸ್ಗಳು ಇತ್ತೀಚೆಗೆ ಯಂಗ್ಸ್ಟರ್ಸ್ಗಳಾಗಿ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರೆ, ಅಥವಾ ಜಸ್ಟ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್. ಈಗ ಯಂಗ್ಸ್ಟರ್ಸ್ ಆ ಏಜ್ ಇರುತ್ತಲ್ಲ, ನಾನು ಯಾರೇ ಆಗಲಿ ಎಲ್ಲರಿಗೂ ಕೇಳೋ ಪ್ರಶ್ನೆ ಇಷ್ಟೇ, ವೋಟ್ ಯಾಕೆ ಮಾಡಬೇಕು ಗೊತ್ತಾ ಅಂತ ಹೇಳಿ. ವೋಟ್ ಯಾಕೆ ಮಾಡಬೇಕು ಅಂತಂದರೆ ಅದು ನಮ್ಮ ಹಕ್ಕು. ಸರಿ, ಹಕ್ಕು ಅಷ್ಟಕ್ಕೋಸ್ಕರವೇ ನಾವು ವೋಟ್ ಮಾಡಬೇಕಾ? ಯಾರಾದರೂ ನಮಗೆ ಹೆದರಿಸ್ಬೇಕಾ, ನೀವು ವೋಟ್ ಮಾಡ್ದಲ್ಲ ಇದ್ದರೆ ದಂಡ ವಿಧಿಸ್ತೀವಿ ಅಂತ? ನಾವು ಅದಕ್ಕೊಂದು ನಿಯಮಗಳಿರುತ್ತೆ, ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲೆಕ್ಷನ್ ಅಂದರೆ ಏನು, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ, ಅದರಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತ. ನಾವು ಈ ಎಲೆಕ್ಷನ್ನಲ್ಲಿ ನಾಯಕರುಗಳನ್ನು ಆಯ್ಕೆ ಮಾಡ್ತೀವಿ. ಯಾವ ರೀತಿಯ ನಾಯಕರು ಅಂತಂದರೆ, ಈ ನಾಯಕರು ನಮ್ಮ ತಾಲೂಕಾಗ್ಬೋದು, ನಮ್ಮ ಜಿಲ್ಲೆ ಆಗ್ಬೋದು, ನಮ್ಮ ರಾಜ್ಯ ಆಗ್ಬೋದು, ನಮ್ಮ ದೇಶ ಆಗ್ಬೋದು, ಅದನ್ನು ಆಳಬೇಕಾಗಿರುತ್ತೆ ನಮ್ಮ ಪರವಾಗಿ. ಅವರು ನಮ್ಮ ಪ್ರತಿನಿಧಿಗಳಾಗಿರ್ತಾರೆ, ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಸೊ ಅವರಿಗೆ ನಾವು ತಿಳಿಸಿಕೊಡ್ತೇವೆ, ಹೇಳಿಕೊಡ್ತೇವೆ, ನೀವು ನಮ್ಮ ನಾಯಕರು, ನೀವು ನಮ್ಮ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಅಂತ ಹೇಳಿ. ಅದು ದೇಶದ ಸುರಕ್ಷತೆ ಆಗಿರ್ಬೋದು, ದೇಶದ ಆರ್ಥಿಕತೆ ಆಗಿರ್ಬೋದು, ಅಥವಾ ದೇಶದ ಕೃಷಿಗೆ ಸಂಬಂಧಪಟ್ಟಂಥದ್ದೇ ಆಗ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಅಥವಾ ಆರ್ಮಿಗೆ ಸಂಬಂಧಪಟ್ಟಂಥದ್ದಾಗ್ಬೋದು, ಯಾವುದೇ ಆಗಲಿ, ಅದಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು, ಯಾವುದೇ ಆಗಲಿ, ಅದಕ್ಕೆ ನಾವು ಕೆಲವು ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಆ ಪ್ರತಿನಿಧಿಗಳು ನಮ್ಮ ಆಶೋತ್ತರಕ್ಕೆ ತಕ್ಕಂತೆ ಅವರು ನಾಯಕರಾಗಿ ಆ ನಿರ್ಧಾರಗಳನ್ನೆಲ್ಲ ತಗೊಂಡು ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದು ದೇಶದ ಮಟ್ಟದಲ್ಲೇ ಆಗಲಿ, ರಾಜ್ಯದ ಮಟ್ಟದೇ ಆಗಲಿ, ನಾವು ಆಯ್ಕೆ ಮಾಡಬೇಕಾದಾಗ ನಾವು ಯೋಚಿಸ್ಬೇಕಾಗತ್ತೆ. ನಮಗೆ 18ನೇ ವಯಸ್ಸಿಗೆ, ಇತ್ತೀಚೆಗೆ ಮೊದಲು 21 ಇತ್ತು, ಆ ನಂತರದಲ್ಲಿ 18ನೇ ವಯಸ್ಸಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿರ್ತಾರೆ. ಈ 18ನೇ ವಯಸ್ಸಿಗೆ ವೋಟಿಂಗ್ ರೈಟ್ಸ್ ಯಾಕೆ ಕೊಟ್ಟಿರ್ತಾರೆ ಗೊತ್ತಾ? 18ಕ್ಕೆ ಬರ್ತಾ ನೀವು ಅಡಲ್ಟ್ಸ್ ಆಗಿರ್ತೀರಿ ಅಂತ ಹೇಳಿ, ಅಂದರೆ ವಯಸ್ಕರಾಗಿರ್ತೀರಿ ಅಂತ ಹೇಳಿ. ಅದಕ್ಕೆ ಮುಂಚೆ ವಯಸ್ಕರಾಗಿರೋದಿಲ್ಲ, ನೀವು ಟೀನೇಜ್ ಅಂತ ಹೇಳಿ, ಮಕ್ಕಳ ಆಟ ಈ ಥರ ಇರುತ್ತೆ ನೋಡಿ. ಮಕ್ಕಳಿಗೆ, ಅವ್ರಿಗೆ ಯಾರಿಗೂ ಹೈಸ್ಕೂಲಲ್ಲಿ ಇರೋರಿಗೆ ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಕೊಡೋದಿಲ್ಲ. ಕಾರಣ ಅವ್ರದ್ದು ಇನ್ನೂ ಮೈಂಡ್ ಮೆಚ್ಯೂರಿಟಿ ಇರೋದಿಲ್ಲ ಅಂತ ಹೇಳಿ. ವಾಟ್ ಈಸ್ ದಿಸ್ ಮೈಂಡ್ ಮೆಚ್ಯೂರಿಟಿ ಅಂತಂದರೆ, ಅದು ವಿವೇಕ ಚಿತ್ತತೆ ಅಂತ, ಡಿಸ್ಕ್ರಿಷನರಿ ಪವರ್ಸ್ ಅಂತ ಹೇಳಿ. ಈ ವಿವೇಕ ಚಿತ್ತತೆ ನಿಮಗೆ ಅದು ಬಹಳ ಮುಖ್ಯ ಆಗಿರುತ್ತೆ. ರಾಮಕೃಷ್ಣ ಪರಮಹಂಸರು ನರೇಂದ್ರ ಅವ್ರನ್ನ ವಿವೇಕಾನಂದರು ಅಂತ ಕರೆದಾಗ ಅರ್ಥವೇ ಅದು. ಅಲ್ಲಿ ವಿವೇಕ ಚಿತ್ತತೆ ಅವರಲ್ಲಿ ಅಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಬ್ಯಾಲೆನ್ಸ್ಡ್ ಮೈಂಡಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ, ಅದು ಬೇಕಾಗಿರೋವಂಥದ್ದು. ಸೊ ನೀವು 18ಕ್ಕೆ ಬರ್ತಾ ಅಡಲ್ಟ್ಸ್ ಆಗಿರ್ತೀರಿ. ಅಡಲ್ಟ್ಸ್ ಆಗ್ತಿದ್ದಾಗೆ ನಿಮ್ಮಲ್ಲಿ ಆ ಕ್ಷಮತೆ ಬಂದಿರುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲ, ನಿಮಗೆ 18ಕ್ಕೆ ಬರ್ತಾ ನೀವು ಬರೀ ರಾಜ್ಯದ್ದೇ ಅಷ್ಟೇ ಅಲ್ಲ, ದೇಶದಷ್ಟೇ ಅಲ್ಲ, ಪ್ರಪಂಚದ ಹೋಗುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರಿ ಅಂತ ಹೇಳಿ. ಅದು ಎಕನಾಮಿಕ್ ಸಂಬಂಧಪಟ್ಟಂಥದ್ದಾಗ್ಬೋದು, ಸುರಕ್ಷತೆಗೆ ಸಂಬಂಧಪಟ್ಟಂಥದ್ದು, ಅಥವಾ ಕೃಷಿಗೆ ಸಂಬಂಧಪಟ್ಟಂಥದ್ದು, ಯಾವುದೇ ಆಗಲಿ, ಫಾರಿನ್ ಪಾಲಿಸಿ ಬಗ್ಗೆ ಆಗ್ಬೋದು, ಯಾವುದೇ ಆಗಲಿ, ಅದರೆಲ್ಲದರ ಬಗ್ಗೆ ನಿಮಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ. ಒಂದು ಎಲೆಕ್ಷನಲ್ಲಿ, ಅದು ಸ್ಟೇಟ್ ಗೌರ್ಮೆಂಟೇ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟೇ ಆಗಲಿ, ನೀವು ಎಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ರೆಪ್ರೆಸೆಂಟೇಟಿವ್ಸ್ನ ಆ ರಾಜ್ಯದ ಹಿತಾಸಕ್ತಿಯನ್ನು ನೀವು ಗಮನದಲ್ಲಿಟ್ಕೊಂಡು, ಹಾಗೆ ಯಾರನ್ನು ಆಯ್ಕೆ ಮಾಡಿಕೊಂಡ್ರೆ ಈ ರಾಜ್ಯ, ಈ ಜಿಲ್ಲೆ, ಈ ದೇಶ ಉದ್ಧಾರ ಆಗತ್ತೆ ಮುಂದಿನ 5 ವರ್ಷದಲ್ಲಿ, ಮುಂದಿನ 10 ವರ್ಷದಲ್ಲಿ ಅಂತ ಹೇಳಿ ಮನಸ್ಸಿಗೆ ನಿಮಗೆ ಬಂದಿರುತ್ತೆ. ಅದು ಅಷ್ಟೆಲ್ಲವೂ ಬುದ್ಧಿ ನಿಮಗೆ ಆ 18ನೇ ವಯಸ್ಸಿಗೆ ಬಂದಿರುತ್ತೆ ಅಂತ ಹೇಳಿ, ತಿಳ್ಕೊಂಡಿರ್ತೀರಿ ಅಂತ ಹೇಳಿ ನಿಮಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದೆ. ಯಾರೋ ಹೇಳಿದ್ರು ಅಂತ ಹೇಳಿ ಹೋಗಿ ಅಲ್ಲೇ ವೋಟ್ ಹಾಕೋದಲ್ಲ, ಸ್ವಂತ ಬುದ್ಧಿಯಿಂದ ವೋಟ್ ಹಾಕಬೇಕಾಗಿರುತ್ತೆ. ಅದೇ ಮಕ್ಕಳಿಗಾದರೆ ಹೇಳಬೇಕಾಗತ್ತೆ ನಾವು,
ಇಲ್ಲಿ 18ರ ನಂತರ ಅಡಲ್ಟ್ಸ್ ಆಗಿರ್ತೀರಿ. ನಿಮಗೆ ಹೇಳೋದಲ್ಲ, ಸ್ವಂತ ಬುದ್ಧಿ ಬಂದಿರುತ್ತೆ. ಆ ಸ್ವಂತ ಬುದ್ಧಿನ ಉಪಯೋಗಿಸಿ ನೀವು ವೋಟ್ ಮಾಡ್ತೀರಿ. ಈ ರಾಜ್ಯವನ್ನು ಸುಭಿಕ್ಷವಾಗಿ ಮಾಡ್ತೀರಿ. ಈ ದೇಶವನ್ನು ಸುಭಿಕ್ಷವಾಗಿ ಮಾಡೋದರಲ್ಲಿ ನಿಮ್ಮ ಪಾತ್ರಗಳು ಇದೆ ಅಂತ ಹೇಳಿ ಎಲ್ಲರಿಗೂ ಅವರೆಲ್ಲರೂ ಹೇಳೋದು ವೋಟ್ ಮಾಡಿ, ಅದು ನಿಮ್ಮ ಹಕ್ಕು ಅಂತ ಹೇಳಿ. ಇಲ್ಲಿ ಹಕ್ಕಿನಿಗಿಂತಲೂ ಹೆಚ್ಚಿನದಾಗಿ ಬೇಕಾಗಿರೋದು ನಾವು ಪರಿಸ್ಥಿತಿಯನ್ನು ಏನು ಅರ್ಥ ಮಾಡ್ಕೊಂಡಿದ್ದೀವಿ, ಮುಂದೆ 5-10 ವರ್ಷದಲ್ಲಿ ಅಥವಾ 20-30 ವರ್ಷದಲ್ಲಿ ಈ ದೇಶ, ಈ ರಾಜ್ಯ ಹೇಗಿರಬೇಕು ಅಂತ ನಿರ್ಧಾರ ಮಾಡುವಂಥ ಶಕ್ತಿ ನಮಗಿರಬೇಕು. ಇವತ್ತೊಂದು ದಿನ ಅದು ನಮಗೆ ವೋಟಿಂಗ್ ರೈಟ್ಸಿನ ಬಲ. ಅದು ಆ ಬಲಕ್ಕೆ ನಾವು ಗೌರವ ಕೊಡಬೇಕಾಗತ್ತೆ. ಅವತ್ತಿನ ದಿನ ನಾವು ತಪ್ಪಿಸ್ಕೊಂಡು ಹೋಗೋವಂಥದ್ದು, ಏನೋ ಕಾರಣ ಹೇಳೋ ಅಂಥದ್ದು, ಅಥವಾ ರಜಾ ಸಿಕ್ಕಿದೆ ನಾನು ಹೋಗ್ದಲೇ ಇದ್ದರೆ ವೋಟ್ ಹಾಕದೇ ಇದ್ದರೆ ಅದೇನು ಮಹಾ ಅನ್ನೋದು, ಅಥವಾ 70% ವೋಟ್ ಹಾಕಿದ್ದಾರಲ್ಲ ನಾವು 30%ನವ್ರು ವೋಟ್ ಹಾಕದೇ ಇದ್ರೆ ಏನಾಗೋಗುತ್ತೆ, ಅದೆಲ್ಲವೂ ತಪ್ಪು. ನಿಜ ಹೇಳೋದಾದರೆ ಟು ದ ಬೆಸ್ಟ್ ಪಾಸಿಬಲ್ 100% ವೋಟಿಂಗ್ ಆಗಲೇಬೇಕು, ಟು ದ ಬೆಸ್ಟ್ ಪಾಸಿಬಲ್. ಕಾರಣಾಂತರದಿಂದ ಆ ಸಮಯದಲ್ಲಿ ಕೆಲವರಿಗೆ ಆಗಿರೋದಿಲ್ಲ. ಅದು ಏನೇನೋ ಕಾರಣ ಇರುತ್ತೋ, ಆ ದೇಶದಲ್ಲಿ ಇರ್ತಾರೋ ಇರಲ್ವೋ, ಬೇರೆ ಏನೋ ಪರಿಸ್ಥಿತಿ ಆಗಿರುತ್ತೆ. ಸೊ ಅಂಥವರನ್ನು ಹೊರತುಪಡಿಸಿದರೆ ನಿಮಗೆ ಮ್ಯಾಕ್ಸಿಮಮ್ ವೋಟ್ ಎಲ್ಲರೂ ಕೂಡ ಎಲಿಜಿಬಲ್ ಇರೋರಷ್ಟು ಜನ ವೋಟ್ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೂತ್ಸ್ಗಳು ಈಗ ಹೆಚ್ಚಿನದಾಗಿ ಇರುತ್ತೆ, ಭಾಳ ಹತ್ತಿರದಲ್ಲೇ ಎಲ್ಲೋ ಅಲ್ಲೇ ಇರುತ್ತೆ. ಏನೊಂದು ಮೊದಲಿನ ಹಾಗಿಲ್ಲ, ಈಗ ಹೆಚ್ಚಿನ ಬೂತ್ಸ್ಗಳಿರುತ್ತೆ, ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಲಿಸ್ಟಲ್ಲಿ ಹೆಸರು ನೋಡ್ಕೊಂಡು ವೋಟ್ ಮಾಡುವಂಥದ್ದು. ಆದರೆ ವೋಟ್ ಮಾಡಬೇಕಾದಾಗ ನಿರ್ಧಾರ ತಗೊಂಡು ಮಾಡಿ. ಅದು ಮುಂದಿನ ಪೀಳಿಗೆಗೆ ನೀವು ಈ ಮುಂದಿನ 5 ವರ್ಷ, 10 ವರ್ಷ, 20 ವರ್ಷದ ಬಗ್ಗೆ ಯೋಚಿಸ್ಕೊಂಡು ನೀವು ನಮ್ಮ ದೇಶ ಹೇಗಿರಬೇಕು ಅದನ್ನು ಯಾರಿಗೆ ವೋಟ್ ಹಾಕಿದ್ರೆ ಅವರುಗಳೆಲ್ಲ ಸೇರಿ ಅದೊಂದು ಕೆಲಸ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಿಮಗೆ ಬರಬೇಕಾಗಿರುತ್ತೆ. ಅದನ್ನು ನೀವು ಅನಲೈಸ್ ಅಂತ ಹೇಳಿ ವಿಶ್ಲೇಷಣೆಗಳು ಮಾಡಿಕೊಂಡು ವೋಟ್ ಮಾಡಬೇಕಾಗಿರುತ್ತೆ. ಇದು ಪ್ರೌಢಿಮತೆಯನ್ನು ತೋರಿಸುತ್ತೆ. ನಿಮಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಕ್ಕೆ ಸಾರ್ಥಕವೂ ಆಗತ್ತೆ ಅಂತ ಹೇಳಿ ಮತ್ತೊಮ್ಮೆ ಈ ಎಲೆಕ್ಷನ್ಗಳಲ್ಲಿ ಎಲ್ಲ ಭಾಗವಹಿಸಿ ವೋಟ್ ಮಾಡಿ ಅಂತ ಹೇಳ್ತಿದ್ದೀನಿ. ನಮಸ್ಕಾರ.